ಗಣಪತಿ ಹಬ್ಬದ ಪ್ರಯುಕ್ತ ಕೊರಟಗೆರೆ ಪೊಲೀಸ್ ಇಲಾಖೆಯಿಂದ 108 ಗೈಡ್ಲೈನ್ ಬಿಡುಗಡೆ ಮಾಡಲಾಗಿದ್ದು, ನಿಯಮಗಳನ್ನು ಪಾಲಿಸುವಲ್ಲಿ ಕೊರಟಗೆರೆ ತಾಲೂಕು ಮಾದರಿ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ತಿಳಿಸಿದರು. ಕೊರಟಗೆರೆ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಸಮ್ಮುಖದಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ಯುವಕರ ಸಭೆ ನಡೆಸಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಅವರು, ನಗರದಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ಯುವಕರ ಬಳಗದ ಸಂಘ ಸಂಸ್ಥೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಬೆಸ್ಕಾಂ, ಅಗ್ನಿಶಾಮಕ, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಪಡೆಯಲೇಬೇಕು. ಯಾವ ಜಾಗದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಾರೋ ಆ ಜಾಗದ ಮಾಲೀಕರಿಂದ ಪರ್ಮಿಷನ್ ಅಗತ್ಯ. ಡಿಜೆಗೆ ಪರ್ಮಿಷನ್ ಇಲ್ಲ. ಡಿಜೆ ಹಾಕಿದ್ರೆ ಬೀಳುತ್ತೆ ಕೇಸ್. ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯ ತನಕ ಮಾತ್ರ ಧ್ವನಿವರ್ಧಕಕ್ಕೆ ಅವಕಾಶ. ಆರ್ಕೆಸ್ಟ್ರಾಗಳನ್ನು ಕರೆಸಿ ಅಶ್ಲೀಲ ನೃತ್ಯ ಮಾಡಿಸಿದರೆ ಸಂಬಂಧಪಟ್ಟ ಮಂಡಳಿಯವರ ವಿರುದ್ಧ ಎಫ್ಐಆರ್ ಮಾಡಲಾಗುತ್ತದೆ. ಗಣಪತಿ ವಿಸರ್ಜನೆಗೆ ಸಂಜೆ 6ರ ಒಳಗೆ ಮಾತ್ರ ಅವಕಾಶ. ಈ ಎಲ್ಲಾ ನಿಬಂಧನೆಗಳಿಗೆ ಒಪ್ಪಿದರೆ ಮಾತ್ರ ಪರ್ಮಿಷನ್ ಸಿಗುತ್ತದೆ, ಇಲ್ಲದಿದ್ದರೆ ಸಿಗುವುದಿಲ್ಲ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕು ಮಾದರಿ ಎಂದು ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ತಿಳಿಸಿದ್ರು. ಎಷ್ಟೊಂದು ರೂಲ್ಸ್ ಬೇಕಿತ್ತಾ ಎಂದು ಗಣಪತಿ ಪ್ರತಿಷ್ಠಾಪಿಸುವ ಯುವಕರಲ್ಲಿ ಬೇಸರವಾದರೂ ಕೂಡ ಪೊಲೀಸ್ ಅಧಿಕಾರಿಗಳ ರೂಲ್ಸ್ಗೆ ಕೊರಟಗೆರೆ ಸ್ನೇಹಮಯಿ ಯುವಕರು ಒಪ್ಪಿಕೊಂಡ್ರು. ಗಣಪತಿಯ ಹಬ್ಬದಂದು ಪ್ರತಿಷ್ಠಾಪಿಸಿ 11ನೇ ದಿನಕ್ಕೆ ಪಟ್ಟಣದ ಎಲ್ಲಾ ಗಣಪತಿ ವಿಸರ್ಜನೆಗೆ ಯುವಕರು ಒಪ್ಪಿಕೊಂಡರು. ಅದರಿಂದ ಬೇರೆ ತರ ಆಗಬಾರ್ದು. ಅರ್ಥ ಆಯ್ತಾ? ಅವೆಲ್ಲ ಇಲ್ಲ. 10 ಗಂಟೆಗೆ ಹಾಕೋದು ಮೈಕು ಎನಿ ಕಾಸ್ಟ್. ನಮ್ಮ ಸ್ಟಾಫ್ ಇರ್ತಾರೆ, ಪ್ರತಿಯೊಂದು ಗಣಪತಿಗೂ ಅಂತ ಪ್ರತಿಯೊಂದು ವಾರ್ಡ್ಗಳು ಶಿಫ್ಟ್ ಮಾಡಿದ್ವಿ, ಡಿವೈಡ್ ಮಾಡಿದ್ವಿ. ಸೊ ಅವೆಲ್ಲ ಇದು ಆಫ್ ಮಾಡಿಸ್ತಾರೆ. ಬಟ್ ನಿಮ್ಗೆ ಸಪೋರ್ಟ್ ಬೇಕು. ಹುಡುಗರು ಡೌಟ್ಸ್ ಕೇಳಿ, ಈಗ ಹೇಳ್ತೀರಲ್ಲ, ಸಣ್ಣ ಬಾಕ್ಸ್ ಇಡ್ತೀವಿ ಸರ್, ಕಾಲ್ ಭಾಗ ಇಡ್ತೀವಿ, ಅರ್ಧ ಭಾಗ ಇಡ್ತೀವಿ. ಏನಂತಂದ್ರೆ ನೀವು ಗಣಪತಿ ಇಡ್ತಿರಲ್ಲ, ಗಣಪತಿ ಇಟ್ಟಿರ್ಬೇಕಾದ್ರೆ ನೀವು ಡೇ ಆ್ಯಂಡ್ ನೈಟ್ ಅರೌಂಡ್ ಕ್ಲಾಕ್ ಯಾರಾದರೂ ಒಂದು ಇಬ್ಬರು ಇರಲೇಬೇಕಲ್ಲಿ. ಅದು ಒಂದು. ಅದಾದಮೇಲೆ ಸಾಹೇಬ್ರು ಹೇಳ್ದಂಗೆ ಇನ್ನೊಂದು ಹಾರ, ಮಾಮೂಲಿ ಏನೋ ಕರುಬಂತೆ ಇನ್ನೊಂದು ದಾರ ಹಾಕ್ತೀರ, ಅದನ್ನು ನಾಯಿ ಪಾಯಿ ಹಿಡಿತೈತೆ. ನೀವು ಯಾರು ಇಲ್ಲಿ ಟೈಮಲ್ಲಿ ಅಕಸ್ಮಾತ್ ಕೆಳಗಡೆನೆ ಬಿತ್ತು, ಅದು ಇನ್ನೊಂದು ಥರ. ಒಂದು ಮೈಕ್ ಸೆಟ್ ಹಾಕಿರೋ ಗಣಪತಿ ಹತ್ರ ಮೈಕ್ ಸೆಟ್ ಹಾಕ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕು. ಇಷ್ಟು ದಿನಕ್ಕೆ ಇಡ್ತೀವಿ ಅಂತೇಳಿ ಪರ್ಮಿಷನ್ ತೊಗೊಂಡಾದ್ಮೇಲೆ ನೀವು ಏನು ಚಲನ್ ಕಟ್ಕೊಂಡು ಪರ್ಮಿಷನ್ ತಗೊಂತೀರಾ. ಅದಾದಮೇಲೆ ಆ ಗಣಪತಿ ಹಾಡುಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆ ಒಳಗೆ ಕ್ಲಿಯರ್ ಆಗಬೇಕು. ರಾತ್ರಿ 10 ಗಂಟೆ ಮೇಲೆ ಯಾವುದಾದ್ರೂ ಒಂದು ಸಾಂಗ್ ಏನಾದರೂ ಕೇಳಿದೆ ಅಂತಂದರೆ ಆ ಎಲ್ಲ ಸೌಂಡ್ ಬಾಕ್ಸ್ಗಳನ್ನ ತಾವು ಸೀಲ್ ಮಾಡಿಸ್ತೀವಿ. ಪಕ್ಕಕ್ಕೆ ಬೈಕ್ ಪರ್ಮಿಷನ್ ಬೇಕು ಅಂತಂದರೆ ನಮ್ಮ CP ಸಾಹೇಬರು ಕೊಡ್ತಾರೆ ಬೈಕ್ ಪರ್ಮಿಷನ್ನ. ಅದು ಅಷ್ಟೇ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ. 10 ಗಂಟೆ ಮೇಲೆ ಯಾವುದೇ ರೀತಿಯ ನೀವು ಮೈಕ್ನ ಯೂಸ್ ಮಾಡೋಕ್ಕಿಲ್ಲ. ಆಮೇಲೆ ಮೈಕ್ನ ಯೂಸ್ ಮಾಡುವ ಇಂಥ ಡೆಸಿಬಲ್ಸ್ ಅಂತ ಇರುತ್ತೆ, ಅದು ಏನು ಪರ್ಮಿಟ್ ಇರುತ್ತೆ ಅಷ್ಟರಲ್ಲಿ ಹಾಕೊಬೇಕು. ಮತ್ತು ನೀವು ಹಾಕುವಂಥ ಸಾಂಗ್ಸು ಅಥವಾ ಏನೊಂದು ಹಾಕಿದ್ರೆ ಅದು ಇನ್ನೂ ತೊಂದರೆ ಆಗಬಾರ್ದು, ಅದರಿಂದ ಅಸಭ್ಯ ಉಂಟಾಗಬಾರ್ದು. ಅರ್ಥ ಆಯ್ತಾ? ಸೊ ನೀವು ಹಾಕೋ ಸಾಂಗ್ಸು ಅದು ಕರೆಕ್ಟಾಗಿರಬೇಕು. ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡಿ ಗಣಪತಿ ಹತ್ರ ಬಂದು ಕೂಡಿದ್ದು ಗಲಾಟೆ ಮಾಡೋದು, ಅದು ಜಗಳ ಮಾಡೋದು ಹಂಗೇನೋ ಬಂದರೆ ಅವ್ರನ್ನ ಇಮಿಡಿಯೇಟ್ ಕೇಸ್ ಮಾಡ್ತೀವಿ. ನಾವು ಹೇಳಿದ್ವಿ ಆಲ್ರೆಡಿ ಡಿಜೆ ಇಲ್ಲ ಅಂತ. ಸೊ ಡಿಜೆ ನೋ ಪರ್ಮಿಷನ್ಸ್, ಯಾವ ಕಡೆ ಸಹ ಡಿಜೆ ಅಲೋ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಿಮ್ಮದು ನೀವು ಗಣಪತಿ ಇಡಬೇಕಾದ್ರೆ ಕೊಡ್ತಿರಲ್ಲ ನಿಮ್ಮದು ಆಧಾರ್ ಕಾರ್ಡು ಮತ್ತು ಫೋಟೋಸು, ಸೊ ಅದು ಮತ್ತೆ ರೆಕಾರ್ಡ್ ಇರುತ್ತೆ. ಏನಾದರೂ ಸಣ್ಣ ಇನ್ಸಿಡೆಂಟ್ ಆದರೆ ನೀವೇ ಜವಾಬ್ದಾರರು. ನೀವೇನು ಗಣಪತಿ ಪರ್ಮಿಷನ್ ತಾಳಕ್ಕೆ ಬಂದಿರ್ತೀರಲ್ಲ, ನಿಮ್ಮದು ಡಾಕ್ಯುಮೆಂಟ್ಸ್ ಕೊಟ್ಟಿರೋ ಅವ್ರು ನೀವೇ ಜವಾಬ್ದಾರರು. ನೀವು ಕೊಟ್ಟಿರ್ತೀರಾ, ಬಟ್ ಗಣಪತಿ ಬಿಡೋಕೆ ನಾವು ಇರೋದೇ ಇಲ್ಲ ನೀವಲ್ಲಿ, ಮತ್ತು ಬೇರೆ ಯಾರೋ ಇರ್ತಾರೆ. ಸೊ ಅದು ಹಾಕ್ಬಿಡ್ದು. ನಮ್ಗೆ ಯಾರು ಕಾರ್ಡ್ ಕೊಟ್ಟಿರ್ತೀರಾ ಅವರು ಗಣಪತಿ ಬಿಡೋದೇ ಇರಬೇಕು. ಮತ್ತು ಇವಾಗಲೇ ಹೇಳ್ತಿದ್ದೀನಿ, ಗಣಪತಿನ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಇರ್ತೀರೋ ನನಗಂತೂ ಗೊತ್ತಿಲ್ಲ, ಸಂಜೆ 5:30 6 ಗಂಟೆ ಒಳಗಡೆ ಗಣಪತಿ ಇಮರ್ಷನ್ ಆಗಿರಬೇಕು. 5:30 6 ಗಂಟೆ ಒಳಗೆ ಇಮರ್ಷನ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ನಾವು ಅದನ್ನು ಇಮರ್ಷನ್ ಮಾಡಿಸ್ತೀವಿ. ಅದರಲ್ಲಿ ನೋ ಮುಲಾಜು, ಯಾವುದೇ ರೀತಿ ಅಂತ ಇದಿಲ್ಲ, ಏನೋ ಡಿಫಿಕಲ್ಟಿ ಇಲ್ಲ. ನೀವು ಬೆಳಗ್ಗೆ ಎಷ್ಟು ಗಂಟೆಗಾರು ಎತ್ಕೊಂಡು ಗಣಪತಿನ ಮೈ ನೋಡಿಗೆ ಬಂದು ನಿಮ್ದೇನಿದೆ ಕಾರ್ಯಕ್ರಮಗಳು ಶುರು ಮಾಡ್ಕೊಂಡು ಪ್ರೊಸೆಷನ್ ಮಾಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾರೆ, ಮತ್ತೊಂದು ಮಗು ಮಾಡ್ಕೊಂಡು ಅದಾದಮೇಲೆ 6 ಗಂಟೆ ಒಳಗಡೆ ಅದು ಗಣಪತಿನ ಬಿಡಬೇಕು. ಆಮೇಲೆ ಬಿಡಬೇಕಾದ್ರೂ ಅಷ್ಟೇ, ಆ ಬಿಡುವಂಥ ವ್ಯಕ್ತಿ ಅವ್ನಿಗೆ ಈಜು ಬರ್ಬೇಕು ಚೆನ್ನಾಗಿ. ಯಾರೋ ಈಜು ಬರೋಲ್ಲ, ಸಣ್ಣ ಮಕ್ಕಳು ಬಿಟ್ಬಿಡ್ತೀರಾ, ಅವ್ನು ಮುಂದೆ ನಿಂತ್ಕೊಂಡು ಏನೋ ಅಪಾಯ ಆಗುತ್ತೆ, ಅದು ಹಾಕ್ಬಿಡ್ದು. ಸೊ ಯಾರೇ ಗಣಪತಿ ಬಿಡ್ತಾರಲ್ಲ ಅವನು ಎಕ್ಸ್ಪೀರಿಯನ್ಸ್ ಇರಬೇಕು, ಮೊದಲೇ ಜಾಗ ಗೊತ್ತಿರಬೇಕು, ಯಾವ ರೂಟ್ ಹೋಗುತ್ತೆ ಏನು ಎತ್ತ ಅಂತ. ಮತ್ತು ರೂಟ್ ಹೋಗಬೇಕಾದ್ರೆ ಕೇಬಿಲ್ ಮೇಲೆ ಲೈನ್ ಇರುತ್ತೆ, ಸೊ ಅದೆಲ್ಲ ಅವ್ರಿಗೆ ಗೊತ್ತಿರಬೇಕು, ಎಲ್ಲಿ ಹೋಗುತ್ತೆ ಏನು ಎತ್ತ ಅಂತ. ನಮ್ಮ ಸ್ಟಾಫ್ ಎಲ್ಲ ಇರ್ತಾರೆ. ಬಟ್ ನೀವು ಗಣಪತಿ ಸ್ವಯಂ ಸೇವಕರು ಏನಿರ್ತಾರಲ್ಲ, ಇಲ್ಲಿ ಬಂದಿರ್ತಾರಲ್ಲ, ಅವರು ಗಣಪತಿ ಇದ್ದು ಯಾವುದೇ ರೀತಿ ಇನ್ಸಿಡೆಂಟ್ ಆಗದೆ ನೋಡ್ಕೊಬೇಕು. ಇದರಲ್ಲಿ ನಮ್ಮ ಸಹಕಾರ ಎಷ್ಟು ಬೇಕು, ನಿಮ್ಮ ಸಹಕಾರ ಅಷ್ಟೇ ಬೇಕು. 2 ಕೈ ಸೇರಿಸೋ ಚಪ್ಪಾಳೆ ಎಲ್ಲ ಒಗ್ಗಟ್ಟಾಗಿ ಮಾಡ್ತಿದ್ವಿ, ಚೆನ್ನಾಗಿ ಬರುತ್ತೆ.